ನಾನಿಸಿಲ್ಲ. ಯಾಕೆ ಈ ಹಿಂದೆ ನೀನು ನನ್ನನ್ನು ನೋಡೇ ಇಲ್ವೇ? ನಿನ್ನನ್ನು ನೋಡೋದೇನು, ನಿನ್ನ ಯೋಗ್ಯತೆ ಕೂಡ ಅಳತೆ ಮಾಡಿ ಕೈ ಬಿಟ್ಟಿದ್ದೇನೆ. ಮತ್ತೆ ಅಷ್ಟೊಂದು ಬೆರಗಾಗಿ ನನ್ನನ್ನೇ ನೋಡ್ತಾ ಇದೆಯಲ್ಲ. ದೇವರೆಂಬ ಶಬ್ದ ಕಿವಿಗೆ ಬಿದ್ದೊಡನೆ ಸಿಡುಕಿನಿಂದ ಎದ್ದು ಹೋಗ್ತಾ ಇದ್ದ ನೀನು ಇವತ್ತು ಆಸ್ತಿಗಳಂತೆ ದೇವಸ್ಥಾನಕ್ಕೆ ಬಂದಿದೆಯಲ್ಲ, ಅದನ್ನು ಕಂಡು ಬೆರಗಾಗಿದ್ದೀನಿ ಅಷ್ಟೇ. ನೋ ಶೀಲಾ, ಯು ಆರ್ ಕಂಪ್ಲೀಟ್ಲಿ ಮಿಸ್ಸಿಂಗ್ ದ ಪಾಯಿಂಟ್. ನೋಡು, ನಿನ್ನ ಹಾಗೆ ನಾಸ್ತಿಕನಾಗಿ ನಾನು ದೇವಸ್ಥಾನಕ್ಕೆ ದೇವರ ಪೂಜೆ ಮಾಡಲು ಬರಲಿಲ್ಲ. ದೇವರ ಪೂಜೆ ಮಾಡಲು ದೇವಸ್ಥಾನಕ್ಕೆ ಒಂಟಿಯಾಗಿ ಬಂದ ನಿನ್ನೊಂದಿಗೆ ನನ್ನ ಮನದ ಎರಡು ವಿಷಯಗಳನ್ನು ತಿಳಿಸಲು ಬಂದೆ. ನಾಲ್ಗೆ ಬೆಗೆ ಹಿಡಿದು ಮಾತಾಡು. ನನ್ನನ್ನ ಏನು ಅಂತ ತಿಳಿದಿದೆಯೋ? ನನ್ನಂತ ಕಾಮಾಂಧರ ಎದೆಯಲ್ಲಿ ಹೊತ್ತಿ ಉರಿಸಿದ ಕಾಮ ಚಾಲೆಯನ್ನು ಶಮನಗೊಳಿಸಲು ಬಂದ ನೀನೊಂದು ಹೆಣ್ಣು ಅಂತ ತಿಳ್ಕೊಂಡಿದ್ದೀನಿ. ನಾನ್ಸೆನ್ಸ್. ನಾನು ಹೆಣ್ಣೆ ನಿಜ, ಆದ್ರೆ ಈಗ ನಿಮ್ಮಣ್ಣನ ಹೆಂಡತಿ, ಈ ಮನೆಯ ಗೃಹಿಣಿ. ಹೌದು, ನನ್ನ ಅಣ್ಣನ ಹೆಂಡತಿ ನಮ್ಮ ಮನೆಯ ಶ್ರೋಣಿಯಾಗುವ ಮುಂಚೆ ನನ್ನೊಂದಿಗೆ ರತಿಗಿಡೆಯಾಡಿದ ನೀನೋರ್ವಳು ವ್ಯಭಿಚಾರಿ. ನಾನು ವ್ಯಭಿಚಾರಿಯಾಗಲು ಕಾರಣ ಯಾರು? ಈ ನಿನ್ನ ಚಲುವು ಮತ್ತು ನಾನು ನನ್ನ ಮನದ ದುರಾಸೆ ಇವೆಲ್ಲಕ್ಕಿಂತ ಮೇಲಾಗಿ ಮೂಲ ಕಾರಣೀಭೂತವೆಂದರೆ ನಮ್ಮಿಬ್ಬರ ಜೀವನದ ನಾಟಕವನ್ನು ರಚಿಸಿದ ಒಬ್ಬ ದುಷ್ಟ ಕವಿ, ಅರ್ಥಾತ್ ಬುದ್ಧಿಗೇಡಿಯಾದ ಬ್ರಹ್ಮ. ಬ್ರಹ್ಮನಲ್ಲ ನೀನು. ಸುಂದರವಾದ ನನ್ನ ಬದುಕನ್ನೇ ಅಂದಗೆಡಿಸಿದ ಅಧಮ ನೀನು. ಅದಕ್ಕೂ ಕಾರಣ ಆ ಬ್ರಹ್ಮನೇ. ನೀಚ. ಮೈ ಲವ್ಲಿ ಬರ್ಡ್. ಬಿಡು ನನ್ನ ಸೆರಗನ್ನ. ಇಂಪಾಸಿಬಲ್. ಬಿಡದೆ ಇದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀರಾ? ಮನೆಗೆ ಹೋಗಿ ನಿಮ್ಮ ಅಣ್ಣನಿಗೆ ವಿಷಯ ತಿಳಿಸಿ ನಿನ್ನ ಮೈ ಚರ್ಮ ಸುಲಿಸ್ತೀನಿ. ಒಂದು ವೇಳೆ ನಿನಗಿಂತ ಮುಂಚೆ ನಾನೇ ಹೋಗಿ ನಮ್ಮಿಬ್ಬರ ಜೀವನದ ಹಿಂದಿನ ಕಥೆಯನ್ನು ನಮ್ಮ ಅಣ್ಣನ ಕಿವಿಯಲ್ಲಿ ಊದಿದರೆ ಹಾಗೆ ಮಾಡಿದರೆ ನಿನ್ನ ಬಾಳನ ಚಿತ್ರ ಚಿತ್ರ ಹೀಗೆ ಮಾಡಲು ನನ್ನ ಬಳಿ ಬಲವಾದ ಸಾಕ್ಷಿ ಆಧಾರವಿದೆ. ನೋಡು, ನಾವಿಬ್ಬರು ಹಿಂದೆ ಕಾಲೇಜಿನಲ್ಲಿ ಕೂಡಿ ಹಾಡಿ ಸಂತೋಷವಾಗಿ ಮನೆಗೆ ತೆಗೆಸಿಕೊಂಡ ಭಾವಚಿತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನವಾಗಿ ನಮ್ಮ ಮನೆಯ ತಿಜೋರಿಯಲ್ಲಿ ಇಟ್ಟಿದ್ದೇನೆ. ಆ ಒಂದೇ ಒಂದು ಫೋಟೋ ನಮ್ಮ ಅಣ್ಣನಿಗೆ ತೋರಿಸಿದರೆ ಸಾಕು, ಹುಚ್ಚನಾಗಿ ಬಿಡ್ತಾನೆ. ಆ ಹುಚ್ಚಿನಲ್ಲಿ ನೆಚ್ಚಿಗೆಯಾಗಿ ನಿನ್ನ ಕೊಳ್ಳಿಗೆ ಕಟ್ಟಿದ ತಾಳೆಯನ್ನು ಹರಿದು ಬಿಟ್ಟು ಬಿಡುತ್ತಾನೆ. ಆಗ ನೀನು ನೇರವಾಗಿ ಸೂಳೆಗೇರಿ ಸೇರಬೇಕಾಗುತ್ತದೆ. ನೋಡಿಸಿಲ್ಲ, ಹಾಗೆ ಮಾಡುವುದಕ್ಕೆ ನನಗಿಷ್ಟವಿಲ್ಲ. ಸುಮ್ಮನೆ ನಾನು ಹೇಳಿದಂತೆ ನನ್ನ ಮನದಾಸೆ ಈಡೇರಿಸಲು ಒಪ್ಪಿದರಷ್ಟೇ ಸಾಕು. ನಾನೀಗೇನ್ ಮಾಡ್ಲಿ? ಈ ದುಷ್ಟರ ಮಾತಿನಂತೆ ಒಪ್ಪಿದ್ರೆ ದೇವರಂತ ನನ್ನ ಪತಿಗೆ ದ್ರೋಹ ಮಾಡಿದಂತಾಗಿದೆ. ಒಂದು ವೇಳೆ ಇವನ ಆಸೆಯಂತೆ ಒಪ್ಪದೆ ಹೋದ್ರೆ ಇವನು ನನ್ನ ಪಾಲನೆ ಹಾಳು ಮಾಡಿಬಿಟ್ಟೆ. ನನ್ನನ್ನು ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಸಿಬಿಟ್ಟೆಪ್ಪ. ಅಳಬೇಡ ಶಿವ, ಅಳಬೇಡ. ಮನಸ್ಸು ಕಲ್ಲು ಮಾಡಿಕೋ. ನೋಡು ಶಿಲ, ಗಂಡನ ಕಣ್ಣಿಗೆ ಮಣ್ಣೆರಿಸಿ ಇಟ್ಟುಕೊಂಡ ಮಿಂಡನೊಂದಿಗೆ ಸುಖ ಕೊಟ್ಟು ಗರತಿ ಗಂಗೆ ಮನಕ್ಕೆ ಸೆರಗು ಹೊತ್ತಿಕೊಂಡು ಗಂಡನ ಎದುರು ಬಂದು ಸೋಗು ಮಾಡುವ
ಸಮಾಜದಲ್ಲಿ. ಸುಮ್ಮನೆ ನೀನು ನನ್ನ ಮಾತಿನಂತೆ ನಡೆದುಕೊಂಡರೆ ಅತ್ತ ಅಣ್ಣನಿಗೂ ಸಖಿ, ಇತ್ತ ನನಗೂ ಸಖಿ, ಒಟ್ಟಿನಲ್ಲಿ ನೀನು ದ್ವಿಮುಖ ಸಖಿ. ಕಮಾಂಶಲ, ದಯವಿಟ್ಟು ನನ್ನ ಮಾತು ಕೇಳು. ಇದು ನಮ್ಮ ಪವಿತ್ರವಾದ ಧರ್ಮ ಹಿಂದೂ ಗ್ರಂಥ. ಹೌದು, ಅದನ್ನು ಬರೆದಂತಹ ಮಹಾನ್ ಮೇಧಾವಿಗಳೇ ಹೇಳ್ತಾರೆ, ಅಣ್ಣನ ಹೆಂಡತಿ ಅತ್ತಿಗೆ ಅಂದ್ರೆ ಹೆತ್ತ ತಾಯಿಯ ಸಮಾನಳು ಅಂತ. ನನ್ನನ್ನು ತಾಯಿ ಅಂತ ತಿಳ್ಕೊಂಡು ಪೋಷಕ ಭಾವನೆಯಿಂದ ಕಾಣು. That's all right, Miss Sheila. ನಿನ್ನ ಪವಿತ್ರ ಹಿಂದೂ ಧರ್ಮದ ಗ್ರಂಥವನ್ನು ರಚಿಸಿದ ಮಹಾಮೇಧಾವಿಗಳು ಏನು ಹೇಳ್ತಾರೆ? ಅತ್ತಿಗೆ ಅಂದರೆ ಎತ್ತ ತಾಯಿಯ ಸಮಾನ. ಈ ಮಾತು ನಾನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಶಿಲ, ನನ್ನದು ಒಂದು ಪ್ರಶ್ನೆ. ಅಣ್ಣನ ಹೆಂಡತಿ ಹತ್ತಿಗೆ, ಹತ್ತಿಗೆ ಎತ್ತ ತಾಯಿಯ ಸಮಾನ, ಸರಿ. ಆದರೆ ಹತ್ತಿಗೆಯಾದ ನಿನ್ನನ್ನು ಆಶ್ರಯಿಸುತ್ತ ನನ್ನ ಅಣ್ಣ ನನಗೆ ತಂದೆಯ ಸಮಾನ. ತಂದೆಯ ಸಮಾನ ಆದ್ಮೇಲೆ ನನಗೂ ಮತ್ತು ನನ್ನ ಅಣ್ಣನಿಗೂ ಜನ್ಮವಿತ್ತ ನನ್ನ ತಾಯಿ ನನ್ನ ಅಣ್ಣನಿಗೆ ಮಡದಿ ಸಮಾನಳೆ. ನೋಡು, ಧರ್ಮದ ಪರಿಕಲ್ಪನೆ ಅವರವರ ಭಾವನೆಗೆ ತಕ್ಕಂತೆ ಸೀಮೆಯನ್ನು